ಸ್ನೇಹಿತರೆ ನಮಸ್ಕಾರ. ಲಕ್ಕಿ ಟಾಕೀಸ್ಗೆ ಸ್ವಾಗತ. ನಾವು ನಿನ್ನೆ ಗುಂಡ್ಲುಪೇಟೆ ಅಂದರೆ ಮೈಸೂರು ಹತ್ರ ಇದೆಯಲ್ಲ, ಗುಂಡ್ಲುಪೇಟೆ ಹತ್ರ ಇರೋ ಹಿಮತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಟೆಂಪಲ್ದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬೇಗ ಪೂಜೆ ಎಲ್ಲ ಮುಗೀತು. ವೀಕ್ ಡೇಸ್ ಅಲ್ವಾ, ಅಲ್ಲಿ ಮುಗಿಸ್ಕೊಂಡು ಒಂದು 3:30 ಮುಗಿದೋಯ್ತು. ಕೆಳಗಡೆ ಬಂದ್ವಿ. ಬೆಂಗಳೂರಿಗೆ ಹೋಗೋದಾ, ಇಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ, ಸರಿ ಏನು ಮಾಡೋದು, ಬಂಡೀಪುರ ಒಂದು ರೌಂಡ್ ಹೊಡೆಯೋಣ, ಬಂಡೀಪುರ ರೋಡಲ್ಲಿ ಅಂದ್ಬಿಟ್ಟು ಹಾಗೇ ಕಾರಲ್ಲಿ ಬಂಡೀಪುರ ರಸ್ತೆ, ಅಂದರೆ ಕರ್ನಾಟಕ ತಮಿಳ್ನಾಡು ಎರಡೂ ಸೇರುತ್ತಲ್ಲ ಕಾಡು, ನಮ್ಮದು ಬಂಡೀಪುರ ಮತ್ತು ಅವ್ರದ್ದು ಜಾಯ್ನ್ ಆಗುತ್ತೆ ಅವ್ರ ಕಾಡನ್ನು. ಹಾಗೆ ನೋಡ್ಕೊಂಡು ಹಾಗೇ ರೌಂಡ್ ಹೊಡ್ಕೊಂಡು ಹೋದ್ವಿ. ಆಲ್ಮೋಸ್ಟ್ ಏನು ಒಂದು 30 ಕಿಲೋಮೀಟ್ರ್ ಇತ್ತು ಊಟಿ. ಅಲ್ಲಿವರೆಗೂ ಬಂದ್ಬಿಟ್ವಿ. ಅಲ್ಲಿ ಬಂದು ಒಂದು ಊರಲ್ಲಿ ಟೀ ಕುಡಿದ್ವಿ. ನಂತರ ಇವತ್ತು ಊಟಿಗೆ ಹೋಗ್ಬಿಡೋಣ, ಅಲ್ಲೇ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ನಾವು ಒಂದು 5 ಜನ ಸ್ನೇಹಿತರು ಹೋಗಿದ್ವಿ. ಅದರಲ್ಲಿ ಒಬ್ಬರು ಇಲ್ಲ ಡ್ಯೂಟಿ ಇದೆ, ಹೋಗಲೇಬೇಕು, ಆಲ್ರೆಡಿ ಇವತ್ತು ರಜೆ ಹಾಕಿದ್ದೀನಿ ಅಂದರು. ಸರಿ ಬೇಡ ಅಂದ್ಕೊಂಡು ಮತ್ತಿನ್ನು ಅಲ್ಲಿಂದ ಊಟಿಗೆ ಹೋಗಲಿಲ್ಲ. ಒಂದು 30 ಕಿಲೋಮೀಟ್ರ್ ಇದ್ದಂಗೆ ಗಾಡಿ ಊಟ ನೋಡ್ಕೊಂಡು ವಾಪಸ್ಸು ಬಂದ್ವಿ. ನೋಡಿ ಎಷ್ಟು ಅದ್ಭುತವಾಗಿದೆ ಬಂಡೀಪುರ ಕಾಡು, ತುಂಬ ಚೆನ್ನಾಗಿದೆ. ಕಾಡಲ್ಲೇ ರಸ್ತೆ. ಇದು ಒಂದು 6 ಗಂಟೆಗೆ ನಾವು ಕ್ಲೋಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ, ಬಟ್ ಡೀಟೇಲ್ ಗೊತ್ತಿಲ್ಲ. ಆ ಕಡೆ ಏನಾದರೂ ಹೋದರೆ ಒಮ್ಮೆ ತಿಳ್ಕೊಳ್ಳಿ. ಅಂದರೆ ಲೇಟಾಗಿ ಹೋದರೆ ಗಾಡಿಗಳು ಬಿಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮೇ ಬಿ ಬೇರೆ ರಸ್ತೆ ಸಿಗೋದು ಡೌಟು. ಈ ರಸ್ತೆ ಊಟಿ ಟು ಮೈಸೂರು ರೋಡ್, ಇದು ಊಟಿಯಿಂದ ಮೈಸೂರು ಬರೋವಂಥ ರೋಡು. ಬಂಡೀಪುರ ಕಾಡಲ್ಲಿ ಹೋಗ್ತಾಯಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಜಿಂಕೆಗಳು ಕಾಣುತ್ತೆ. ಈಗ ನೋಡಿದ್ರಲ್ಲ ಆಗಲೇ, ರೈಟು ಲೆಫ್ಟು ಫುಲ್ಲು ಕಾಡಿರ್ತವೆ. ಸಾರಿ, ಜಿಂಕೆಗಳು ಕಾಣಿಸುತ್ತೆ, ಮತ್ತು ಆನೆಗಳು ಕಾಣಿಸುತ್ತೆ, ನವಿಲುಗಳು, ಕೋತಿಗಳು, ಕಾಡು ಕೋಳಿಗಳು. ಹುಲಿ ಸಿಂಹ ಏನು ಕಾಣಲಿಲ್ಲ, ಅಂದರೆ ಎಲ್ಲ ಒಳಗಡೆ ಇರುತ್ತೆ ನೋಡಿ. ಜಿಂಕೆಗಳು ರಸ್ತೆ ಪಕ್ಕನೇ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ಇರುತ್ತೆ. ಇನ್ನು ಕಾಡು ಒಳಗಡೆ ಎಷ್ಟಿರುತ್ತೋ ದೇವ್ರಿಗೆ ಗೊತ್ತು. ನಿಜವಲ್ಲೂ ಅದ್ಭುತವಾಗಿದೆ. ಬೈಕಲ್ಲೂ ಹೋಗ್ತಿರ್ತಾರೆ, ಬಟ್ ಬೈಕಲ್ಲಿ ಹೋಗೋದು ಸೇಫ್ಟಿನ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಕಾಡು ಪ್ರಾಣಿಗಳು ಯಾವುದಾದ್ರು ಬಂದುಬಿಟ್ರೆ. ಮತ್ತು ಒಂದ್ಸಲಿ ಆನೆಗಳು ಕ್ರಾಸ್ ಮಾಡ್ತಿರುತ್ತೆ. ಆ ಕ್ರಾಸ್ ಮಾಡುವಂಥ ಸಮಯದಲ್ಲಿ ದೂರಕ್ಕೆ ಗಾಡಿಗಳನ್ನ ನಿಲ್ಲಿಸಬೇಕು. ಆ ಪ್ರಾಣಿಗಳು ಕ್ರಾಸ್ ಆದಮೇಲೆ ನಾವು ಮೂವ್ ಆಗಬೇಕು. ಆನೆಗಳಂತೂ ನಾನು 2ನೇ ಸಲ ಹೋಗಿದ್ದು. ಆನೆಗಳಂತೂ 100% ಸಿಗುತ್ತೆ. ಒಂದು 10 ಆನೆ ಆದರೂ ನೋಡ್ಬೋದು, ರೈಟು ಲೆಫ್ಟಲ್ಲಿ ಅಲ್ಲಲ್ಲೇ ಮೇಯ್ತಿರ್ತವೆ. ಕೆಲವೊಮ್ಮೆ ನೀರು ಕುಡಿತಾ ಇರ್ತಾವಲ್ಲಿ, ನೀರು ಚಿಕ್ಕ ತೊರೆ ಥರ ನೀರು ಹರಿತಾ ಇರುತ್ತೆ. ಅಂದರೆ ರಸ್ತೆ ಪಕ್ಕ ಕಾಣೋದು ನಮ್ಗೆ. ನೋಡಿ, ನವಿಲು ರೋಡ್ ಕ್ರಾಸ್ ಮಾಡ್ತಾಯಿತ್ತು. ನಾವು ಕಾರ್ ನಿಲ್ಲಿಸಿ ಅದು ಕ್ರಾಸ್ ಆದಮೇಲೆ ನಾವು ಹೋದ್ವಿ. ಇದು ಒಂದು ಚಿಕ್ಕ ಹಳ್ಳಿ ಕಾಣುತ್ತೆ. ನಾವು ಹೋಗಲ್ಲಿ ಟೀ ಕುಡ್ಕೊಂಡ್ಬಂದ್ವಿ. ನೋಡಿ, ಇಲ್ಲೊಂದು ಆನೆ ಇದೆ, ನೀರು ಕುಡಿದ್ಬಿಟ್ಟು ಅಲ್ಲಿ ಬರ್ತಿದೆ ನೋಡಿ ಆನೆ, ಗಿಡದ ಪಕ್ಕ ಇದೆ. ಇದು ಸಾಕಿರೋ ಅಂಥ ಆನೆ, ಅಲ್ಲಿ ಕಟ್ಟಾಕಿದ್ದಾರೆ. ಈ ಆನೆ ಮೇಲೊಂದು ಆನೆ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ನೋಡಿ. ನವಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನವಿಲುಗಳಂತೂ ಗೊತ್ತಲ್ಲ ಬಿಡಿ ನಿಮಗೀಗ. ಕೋವಿಡ್ ಬಂದು ಲಾಕ್ಡೌನಲ್ಲಂತೂ ಎಷ್ಟು ನವಿಲುಗಳು. ಹಳ್ಳಿಯಲ್ಲೂ ತೋಟಗಳು, ಕೆರೆ, ಗದ್ದೆಗಳು ಎಲ್ಲ ಕಡೆ ಇದೆ. ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ರಸ್ತೆಗೂ ಬರುತ್ತಲ್ಲ. ಈಗಲೂ ಬೆಳಗ್ಗೆ ನೀವು ಹೋಗ್ಬಿಟ್ರೆ ಕೆಲವೊಂದು ಏರಿಯಾಗಳಲ್ಲಿ ಕಮ್ಮಿ ಇರೋವಂಥ ಮನೆಗಳು, ಉಲ್ಲಾಳ ಆ ಕಡೆ ಎಲ್ಲನೂ, ನಾಗರಬಾವಿ ಸರೌಂಡಿಂಗಲ್ಲಿ ಎಲ್ಲನೂ ರಸ್ತೆಗೆ ಬಂದುಬಿಡ್ತವೆ ನವಿಲುಗಳು. ನೋಡಿ, ಜಿಂಕೆಗಳೆಲ್ಲ ಎಷ್ಟು ಚೆನ್ನಾಗಿದೆ, ಒಂದಕ್ಕೊಂದು ಇದ್ದಾವೆ. ಇಲ್ಲಿ ಯಾವುದೋ ಒಂದು ಸಣ್ಣ ಸ್ಕೂಲ್ ಇತ್ತು, ಒಂದು ವಿಲೇಜ್ ಇದೆ ಸಣ್ಣದು ಅಲ್ಲೇ ನೋಡಿ. ಇದು ತಮಿಳ್ನಾಡಿಗೆ ಸೇರೋವಂಥ ಜಾಗ ಇದು. ಸ್ಕೂಲ್ ಮಕ್ಕಳೆಲ್ಲ ನಿಂತಿದ್ರಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಹಾರನ್ನು ಹೊಡೆಯೋವಾಗಿಲ್ಲ, ಗಾಡಿ ನಿಲ್ಲಿಸೋವಾಗಿಲ್ಲ. ಆಮೇಲೆ ನಾವೇನಾದರೂ ಚಿಪ್ಸು, ಬಿಸ್ಕೆಟು, ಈ ಥರ ಪ್ಲಾಸ್ಟಿಕ್ ವಾಟರ್ ಬಾಟಲ್ಲು ಏನೇ ಆಗಲಿ ಕಾರ್ ನಿಲ್ಲಿಸೋವಾಗಿಲ್ಲ. ನಿಲ್ಲಿಸಿ ಪೇಪರ್ ಅಥವಾ ಅದನ್ನು ನಾವು ರೆಗ್ಯುಲರು ಬೆಂಗಳೂರಲ್ಲಿ ಅಲ್ಲಿ ರಸ್ತೆಗಳಲ್ಲೇ ಬಿಸ್ಕೆಟು, ಚಿಪ್ಸು ತಿಂದು ಹಿಂಗೆ ಬಿಸಾಕ್ಬಿಡ್ತೀವಲ್ಲ ಗ್ಲಾಸು ಇಂದ, ಆ ರೀತಿ ಮಾಡೋ ಹಾಗೇ ಇಲ್ಲ. ಗಾಡಿ ಹೋಗ್ತಾನೇ ಇರಬೇಕು, ನಿಲ್ಲಿಸೋ ಹಾಗೇ ಇಲ್ಲ. ಪ್ರಾಣಿಗಳೇನಾದರೂ ರಸ್ತೆ ದಾಟ್ತಾಯಿದ್ರೆ ನೋಡಿ, ಆನೆ ಪ್ರಾಣಿಗಳು ರಸ್ತೆ ದಾಟ್ತಾಯಿದ್ರೆ ಮಾತ್ರ ಗಾಡಿಗಳ ನಿಲ್ಲಿಸಿ
ಪ್ರಾಣಿಗಳು ಕ್ರಾಸ್ ಆದಮೇಲೆ ನಾವು ಹೋಗ್ಬೇಕು ಅಷ್ಟೇ. ಆರು ನೋಡಿದ್ದು ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು ಇದೆಲ್ಲ ಮಾಡೋ ಹಾಗೇ ಇಲ್ಲ. ನಾವು ಕಾರ್ ಮೂಮೆಂಟಲ್ಲೇ ವಿಡಿಯೋ ಮತ್ತು ಫೋಟೋಗಳು ತೆಗೆದು ನೋಡಿ. ಕಾಡಿಂದ ಏನೋ ಒಂದು ಸೊಪ್ಪಿಂದು ಒಂದು ದೊಡ್ಡ ಹೊರೆ ತಗೊಂಡು ಆನೆ ಬರ್ತಿದೆ. ಅದನ್ನು ಮೇವುಗ ಅಥವಾ ಏನಕ್ಕೂ ಅದು ಗೊತ್ತಿಲ್ಲ, ಏನು ಸೊಪ್ಪು ಅನ್ನೋದು ಗೊತ್ತಿಲ್ಲ. ಕಾಡಲ್ಲೇನೋ ಏನೋ ಕರೆಂಟ್ದು ಕಂಬ ಏನೋ ರಿಪೇರಿ ಮಾಡ್ತಾಯಿದ್ರು. ತುಂಬ ಸುಲಭವಾಗಿ ನೋಡಿ ಎಷ್ಟು ನೀಟಾಗಿ ಪ್ಲಾನ್ ಮಾಡಿ ಇದು ಮಾಡ್ತೀವಿ. ಇದು ತಮಿಳ್ನಾಡಿಗೆ ಸೇರಿದಂಥ ಇದು. ಅಷ್ಟು ಗಾಡಿಗಳಿಗೆ ಯಾರು ಆರನ್ನು ತುಂಬ ಸೌಂಡೇ ಮಾಡಲ್ಲ. ಅವರು ಗಾಡಿ ಹೋಗಿ ಅಂದೂ ಕೈಯಲ್ಲಿ ಇದು ಮಾಡ್ತಾರೆ ಅಷ್ಟೇ, ಯಾರೂ ಮಾತಾಡಲ್ಲ. ತುಂಬ ಸೈಲೆಂಟಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ರಸ್ತೆ ಪಕ್ಕನೇ ಎಲ್ಲನೂ. ಸ್ನೇಹಿತರು ಒಂದ್ಸಲಿ ಹೋಗಿ ಬನ್ನಿ. ಕಾರಲ್ಲೂ ಹೋಗ್ಬೋದು ನೋಡಿ ಆನೆಗಳಲ್ಲಿ. ಇದೊಂದು ಚಿಕ್ಕ ಊರಿದೆ, ಇಲ್ಲಿ ಆನೆಗಳು ಸಾಕ್ತಾರೆ. ಇದು ತಮಿಳ್ನಾಡಿಗೆ ಸಂಬಂಧಪಟ್ಟಿದ್ದೆ. ಆನೆಗಳು ಸಾಕ್ತಾರೆ ಇಲ್ಲಿ. ಬಸ್ಸು ಇದೆ ನಿಮಗೆ, ಮೈಸೂರು ಟು ಊಟಿ ಬಸ್ ಇದೆ. ಮೈಸೂರಿಂದ ಊಟಿಗೆ ಹೋಗೋ ಬಸ್ಗಳು ಇದೇ ರಸ್ತೆಯಲ್ಲೇ ಹೆಚ್ಚಾಗಿ ಹೋಗ್ತವೆ. ನೋಡಿಕೊಂಡು ವಿಂಡೋದಲ್ಲಿ ಕೂತ್ಕೊಂಡು ನೋಡ್ಬೋದಷ್ಟೇ. ಇನ್ನೇನು ಕಾರಲ್ಲಿ ಹೋದ್ರೂ ಅಷ್ಟೇ, ಇಳಿಯಂಗಿಲ್ಲ ನೋಡಿ. ಕೋತಿಗಳು ರಸ್ತೆ ಫುಲ್ ಅವೇ, ತುಂಬ ಸ್ಲೋ ನಿಲ್ಲಿಸ್ಬಿಡ್ಬೇಕು. ಅವು ನೋಡಿ ರಸ್ತೆ ಎಲ್ಲ ಬರ್ತಾ ಇರ್ತವೆ, ಹೊಡೆಯಂಗೇ ಇಲ್ಲ. ಅವು ಹೋದ್ಮೇಲೆ ನಾವು ಹೋಗ್ಬೇಕು, ಸ್ಲೋ ಆಗಿ ಹೋಗ್ಬೇಕು ನೋಡಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಹೋದ್ಸಲಿ ಹೋದಾಗ ಲೈಟಾಗಿ ಇಬ್ಬನಿ ಮಳೆ ಫಾಗ್ ಎಲ್ಲ ಇತ್ತು. ಈ ಸಲ ಹೋದಾಗ ಏನೋ ಆ ಥರ ಇಲ್ಲ. ಅಂದರೆ ಬೆಂಗಳೂರು ಥರನೇ ಇತ್ತು ವೆದರ್, ನಾರ್ಮಲ್ ವೆದರ್ ಇತ್ತು. ಅಂದರೆ ತುಂಬ ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಆನೆ ಇದೆ, ವಿಂಡೋದಿಂದನೇ ಶಾರ್ಟ್ ತೊಗೊಂಡಿದ್ದು ಅಷ್ಟೇ. ಅದು ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ ಒಂದು ಸ್ವಲ್ಪ ಕಷ್ಟನೇ. ನೀವು ಆರಾಮಾಗಿ ಅಲ್ಲಿಂದಾಗೆ ಊಟಿಗೆ ಹೋಗ್ಬಿಡ್ಬೋದು. ಇದು ಸ್ವಲ್ಪ ಒಂದು 30 ಕಿಲೋಮೀಟರ್ ಅದೇ ಊಟಿ ಸಿಕ್ಬಿಡುತ್ತೆ ನಿಮಗೆ. ಕಾಡು ಮುಗಿದ ತಕ್ಷಣವೇ ಅಲ್ಲಿದ್ದು ಊಟಿ ನೋಡಿಕೊಂಡು ಬೆಳಗ್ಗೆ ಬರ್ಬೋದು. ಚೆನ್ನಾಗಿ ಕಾಡಿಗೆ ಎಂಟ್ರಿ ಆಗಿದ ತಕ್ಷಣವೇ ದುಡ್ಡು ತೊಗೋತಾರೆ. ಕರ್ನಾಟಕ ಬಾರ್ಡ್ರಲ್ಲೂ ದುಡ್ಡು ತೊಗೋತಾರೆ. ಅರ್ಧ ಕಾಡಾದಮೇಲೆ ತಮಿಳ್ನಾಡಲ್ಲೇ ಅವ್ರದ್ದೊಂದು ಬಾರ್ಡ್ರ್ ಇರುತ್ತೆ, ಅವರು ದುಡ್ಡು ತೊಗೋತಾರೆ. ಎಲ್ಲೇ ಹೋದ್ರೂ ದುಡ್ಡು ಇರಲೇಬೇಕು ನೋಡಿ. ನವಿಲು ಕ್ರಾಸ್ ಮಾಡೋಕ್ಕೋಸ್ಕರ ನಾವು ಕಾರ್ ವೆಯ್ಟ್ ಮಾಡ್ತಾಯಿದ್ವಿ. ಕ್ರಾಸ್ ಆಯಿತು, ಹೊರಟ್ವಿ ನೋಡಿ. ಅಲ್ಲಿ ಆನೆ, ಅಲ್ಲೊಂದು ಆನೆ ಇದೆ, ರೈಟ್ ಸೈಡಲ್ಲೊಂದು ಆನೆ ಇದೆ, ಲೆಫ್ಟ್ ಸೈಡಲ್ಲೊಂದು ಆನೆ ಇದೆ ನೋಡಿ. ಮೇವೇನ ತಿಂತಾಯಿದೆ. ಇತ್ತೀಚೆಗೆ ಸ್ವಲ್ಪ ಮಳೆಗಳು ಚೆನ್ನಾಗಿರೋದ್ರಿಂದ ಎಲ್ಲನೂ ಹಸಿರಾಗಿದೆ. ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆಲ್ಲನೂ ಮೇವು ಈಸಿಯಾಗಿ ಸಿಗುತ್ತೆ. ಮಳೆ ಚೆನ್ನಾಗಾಯಿತು ನೋಡಿ. ಎಷ್ಟು ಚೆನ್ನಾಗಿದೆ ರಸ್ತೆ ಪಕ್ಕನೇ. ಬೈಕಲ್ಲೂ ಟ್ರಾವೆಲ್ ಮಾಡ್ತಾರಪ್ಪ ಕೆಲವರು. ಬೈಕಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಅಂದರೆ ಸಡನ್ಲಿ ಯಾವುದಾದ್ರು ಕಾಡು ಪ್ರಾಣಿಗಳು ಬಂದುಬಿಟ್ರೆ ಏನು ಮಾಡೋದು? ನೋಡಿ ಆನೆಗಳು ಬರ್ತಿದೆ ಇಲ್ಲಿ. ಆನೆ ಮರಿನ ಪಕ್ಕದಲ್ಲೇ ಕರ್ಕೊಂಡು ಬರ್ತಾಯಿದೆ. ಮರಿಗಳನ್ನು ತುಂಬ ಸೇಫ್ಟಿ ಮಾಡುತ್ತೆ ಆನೆಗಳು. ಬಟ್ 2 ಸಲ ಹೋಗಿದೆ. ಇನ್ನು ಬೇರೆ ಪ್ರಾಣಿಗಳೇನೋ ನನಗೆ ಕಾಣಿಸಿಲ್ಲ. ರಸ್ತೆ ಪಕ್ಕ ಕಾಣೋದು ನಮಗೆ ಆನೆಗಳು. ಮಿನಿಮಮ್ ಒಂದು 10 ಆನೆ ಆದರೂ ಕಾಣ್ತವೆ. ಆನೆಗಳು, ಜಿಂಕೆಗಳು, ಸಾವಿರಾರು ಜಿಂಕೆ ಕಾಣುತ್ತೆ. ನವಿಲುಗಳು ಒಂದು 50-60 ನವಿಲು ಕಾಣುತ್ತೆ. ಆ ಮಧ್ಯೆ ಆ ಕಾಡು ಕೋಳಿಗಳು ಪಾಸ್ ಆಗ್ತಿರುತ್ತೆ ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಆದಾಗ. ಕೋತಿಗಳು ಇಷ್ಟೇ, ಇನ್ನು ಉಳಿದ ಪ್ರಾಣಿಗಳೇನು ಕಾಣಲ್ಲ. ಸಫಾರಿ ಹೋದರೆ ಅದು ನಮಗೆಲ್ಲ ಸಿಗುತ್ತೆ ಅನ್ಕೋತೀನಿ. ಅಲ್ಲೊಂದು ಆನೆ ಇದೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ನಮ್ಮ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.